ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಶ್ವೇತಾ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಆಗಿರೋ ರೆಸಿಪಿ ತೊಗೊಬಂದಿನಿ. ಅದೇನು ಅಂದರೆ ಆಲೂಗೆಡ್ಡೆ ಸಾಗು, ಬೇಗ ಆಗುವಂಥ ರೆಸಿಪಿ. ನಾವು ಬೆಳಗ್ಗೆ ಮಕ್ಕಳು ಶಾಲೆಗೆ ಹೊರಟಾಗ ಗಡಿಬಿಡಿಯಲ್ಲಿ ನಾವು ಪಲ್ಯ ಮಾಡೋದು, ಚಟ್ನಿ ಮಾಡೋದು ಅನ್ನೋದು ನಮಗೆ ಬೇಗನೆ ಫ್ಲ್ಯಾಶ್ ಆಗೋದಿಲ್ಲ. ಅಂಥ ಟೈಮ್ನಲ್ಲಿ ನಾವು ಪೂರಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ಚಪಾತಿಗಾಗಿರ್ಬೋದು ಈ ಥರ ಅರ್ಜೆಂಟಲ್ಲಿ ಕ್ವಿಕ್ಕಾಗಿ 2 ಆಲೂಗೆಡ್ಡೆಯಲ್ಲಿ ಸಾಗು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟಿಗೆ ನಾನು 2 ಆಲೂಗೆಡ್ಡೆನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. 4 ಭಾಗ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಾಯಿಗೆ ಬಿಸಿನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ರುಚಿ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೋಬೇಕು. ನಾನು ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿ ಇಟ್ಕೊಂಡಿರೋದನ್ನು ನ್ಯಾಶ್ ಮಾಡ್ತಾಯಿದ್ದೀನಿ. ನಾನು ಈ ಥರ ಇದರಲ್ಲೇ ನ್ಯಾಶ್ ಮಾಡಿಕೊಂಡ್ರೆ ಆಗೋಯ್ತು. ಎಲ್ಲದನ್ನು ನಾನು ನ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಗ್ಗರಣೆಗೆ ಕಡಾಯಿ ಇಟ್ಕೊಂಡು ಅದಕ್ಕೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿದ್ದೀನಿ. ನೀವು ಬೇಕಿದ್ರೆ ನೀವು ಸ್ಕಿಟ್ ಮಾಡಿಕೊಂಡು ಬೇಕಿದ್ರೆ ಕಡಲೆಬೇಳೆ ಸ್ಕಿಟ್ ಮಾಡಿಕೊಂಡು ಉದ್ದಿನಬೇಳೆನೂ ಸಹ ಹಾಕೋಬೋದು. ಎರಡನ್ನೂ ಹಾಕೊಂಡ್ರೂ ಚೆನ್ನಾಗಿರುತ್ತೆ. 1 ಈರುಳ್ಳಿ, 1 ಹಸಿಮೆಣಸು, ಸ್ವಲ್ಪ ಕರಿಬೇವನ್ನು ಸಹ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೇ ಒಂದು ಮೀಡಿಯಮ್ ಸೈಜು 1 ಟೊಮೊಟೊನೂ ಸಹ ಹಾಕ್ತಾಯಿದ್ದೀನಿ. ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಬೇಗ ಸಾಫ್ಟ್ ಆಗಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಬೇಗ ಸಾಫ್ಟ್ ಆಗುತ್ತೆ ಉಪ್ಪು ಹಾಕೋದ್ರಿಂದ. ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡು ನ್ಯಾಶ್ ಮಾಡ್ಕೊಂಡಿರೋದನ್ನು ಆಲೂಗೆಡ್ಡೆ, ಸ್ವಲ್ಪ ಅರಿಶಿನ ಪುಡಿನೂ ಸಹ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದಕ್ಕೊಂದು ಒಗ್ಗರಣೆ ಇದಕ್ಕೆ ಮಿಕ್ಸ್ ಆಗಬೇಕು. ಆಲೂಗೆಡ್ಡೆಗೆ ಮಿಕ್ಸ್ ಆದ್ರೇ ಚೆಂದ. ಇದಕ್ಕೇ ನಾನು 1/4 ಕಪ್ ಆಗೋವಷ್ಟು ನೀರು ಹಾಕ್ತಾಯಿದ್ದೀನಿ. ನಾವು ಸಾಗು ಮಾಡ್ತಾ ಇರೋದ್ರಿಂದ ನಾವು ಸಾಗು ಟೈಪ್ ಮಾಡಬೇಕು. ಪಲ್ಯ ಮಾಡೋದ್ರಿಂದ ಆಲೂಗೆಡ್ಡೆ ಪಲ್ಯ ಅಂದರೆ ನಾವು ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿದರೆ ಆಗೋಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೇ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಉಳಿಸಿದ್ದೀನಿ. ಇಷ್ಟ ಆದರೆ ಆಲೂಗೆಡ್ಡೆ ಸಾಗು ರೆಡಿ ಆಯಿತು. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂದರೆ ಪೂರಿಗೆ ಮಾತ್ರ ಮಾಡಿಸಿದ್ದು ಆಲೂಗೆಡ್ಡೆ ಸಾಗು ತುಂಬ ರುಚಿಯಾಗಿರುತ್ತೆ. ಇಷ್ಟ ಆದರೂ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ನಾವು ಬೆಳಗ್ಗೆ ಟೈಮ್ ಅರ್ಜೆಂಟಲ್ಲಿ ಏನು ಮಾಡಬೇಕು ಅಂತೇಳಿ ನಮಗೆ ಗೊತ್ತೇ ಆಗೋದಿಲ್ಲ. ಅಂಥ ಟೈಮ್ನಲ್ಲಿ 2 ಆಲೂಗೆಡ್ಡೆಯಲ್ಲಿ ಈ ಥರ ಸಾಗು ಮಾಡಿಕೊಂಡ್ರೆ ಮಕ್ಕಳು ಖುಷಿ ಪಡ್ತಾರೆ. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಆಗೋಯಿತು. ಸೂಪರಾಗಿರೋ ಆಲೂಗೆಡ್ಡೆ ಸಾಗು ರೆಡಿ ಆಯಿತು. ನಾನು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.